ಡೆವಿಲ್ ಸಿನಿಮಾ, ಕಾಂತಾರ ಸಿನಿಮಾ ಈ ಥರ ಬಿಗ್ ಸಿನಿಮಾಗಳು ಹೇಗೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಹೆಲ್ಪ್ ಆಗ್ತವೆ, ಮತ್ತೆ ದರ್ಶನ್ ಅವರಿಂದ ಇಂಡಸ್ಟ್ರಿಗೆ ಹೇಗೆ ಹೆಲ್ಪ್ ಆಗುತ್ತೆ, ಥಿಯೇಟರ್ ಓನರ್ಸ್ಗೆ ಹೇಗೆ ಹೆಲ್ಪ್ ಆಗುತ್ತೆ, ಥಿಯೇಟರ್ಗೆ ಬರೋರಿಗೆ ಹೇಗೆ ಹೆಲ್ಪ್ ಆಗುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಬಟ್ ಈ ವಿಷಯಗಳನ್ನು ಮಾತಾಡೋಕ್ಕೂ ಮುಂಚೆ ನೀವು ಕೆಲವೊಂದು ವಿಷಯಗಳನ್ನು ತಿಳ್ಕೋಬೇಕು. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ, ಸ್ಕಿಪ್ ಮಾಡ್ದಲೆ ಎಂಡ್ ತನಕ ನೋಡಿ. ಹೀಗೆ ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ಒಂದು ಪೋಸ್ಟ್ ನೋಡಿದೆ. UI ಮ್ಯಾಕ್ಸ್ ಆದ್ಮೇಲಿಂದ ಡಬಲ್ ಡಿಜಿಟ್ ಅಮೌಂಟ್ ಕಲೆಕ್ಟ್ ಮಾಡಿರೋ ಯಾವ ಸಿನಿಮಾನು ಕನ್ನಡ ಇಂಡಸ್ಟ್ರಿಯಿಂದ ಬಂದಿಲ್ವಂತೆ. ಅಂಡ್ ಅದು ನಿಜ ಕೂಡ ಹೌದು. ಆಲ್ಮೋಸ್ಟ್ 5 ತಿಂಗಳಾಯ್ತು, ಜನವರಿಯಿಂದ ಮೇ ತನಕ. ಹಿಂಗಾದ್ರೆ ಥಿಯೇಟರ್ಗಳು ಹೆಂಗ್ ಉಳಿತವೆ? ಬೆಂಗಳೂರಲ್ಲಿರೋ ಕಾವೇರಿ ಥಿಯೇಟ್ರೇ ಇಲ್ಲ ಈಗ. ಅಂದ್ರೆ ನಾನು ಹೇಳ್ತಿರೋದು, ಬೇರೆ ಡಿಸ್ಟ್ರಿಕ್ಟ್ಗಳಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರಲ್ಲೇ ಸಿನಿಮಾ ಕನ್ಸಂಪ್ಷನ್ ಜಾಸ್ತಿ. ಅಲ್ಲೇ ಹಿಂಗಿದೆ ಪರಿಸ್ಥಿತಿ ಅಂದ್ರೆ ಇನ್ನ ಟೌನ್ಗಳಲ್ಲಿ ಹೆಂಗಿರುತ್ತೆ ನೀವೇ ಯೋಚನೆ ಮಾಡಿ. ಈಗ ಆಕ್ಚುಯಲ್ ಟಾಪಿಕ್ಗೆ ಬರೋಣ. ಈ ತರ ಸಿಚುವೇಶನ್ ಇದ್ದಾಗ ಡೆವಿಲ್, ಕಾಂತಾರ, 45 ಈ ತರ ಬಿಗ್ ಸಿನಿಮಾಗಳು ಬಂದ್ರೆ ಥಿಯೇಟರ್ ಓನರ್ಸ್ಗೆ ಹೆಲ್ಪ್ ಆಗುತ್ತೆ. ಏನ್ ಈ ತರ ಫಿಲ್ಮ್ಸ್ ಬಂದ್ರೆ ಮಾತ್ರ KFIಗೆ ಹೆಲ್ಪ್ ಆಗುತ್ತಾ ಅಂದ್ರೆ ಇಲ್ಲ. ಕಂಟೆಂಟ್ ಇರೋ ಸಿನಿಮಾಗಳು ಬರಬೇಕು. ಎಲ್ಲರೂ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರ್ತಾರೆ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಬರ್ತಿಲ್ಲ ಅಂತ. ಆದ್ರೆ ಆ ತರ ಕಂಟೆಂಟ್ ಇರೋ ಸಿನಿಮಾಗಳು ಬಂದಿರ್ತವೆ, ಅದಕ್ಕೆ ಸಿಗ್ಬೇಕಾದ ರೀಚು ಸಿಗತ್ತೆ, ಆದ್ರೆ ತುಂಬಾ ಜನಕ್ಕೆ ರೀಚ್ ಆಗಿರಲ್ಲ. ಸಲಾರ್ ಸಿನಿಮಾದಲ್ಲಿ ನವೀನ್ ಶಂಕರ್ ಅವರು ಆಕ್ಟ್ ಮಾಡಿದ್ದಾರೆ. ಅವರ ಕ್ಯಾರೆಕ್ಟರ್ ಹೆಸರು ಪಂಡಿತ್ ಅಂತ ಎಲ್ರಿಗೂ ಗೊತ್ತು. ಅದೇ ನೋಡಿದವರು ಏನಂತಾರೆ, ಸಿನಿಮಾ ಬಂತು, ಆ ಸಿನಿಮಾ ಚೆನ್ನಾಗಿದೆ ಬಟ್ ಜಾಸ್ತಿ ಜನಕ್ಕೆ ರೀಚ್ ಆಗ್ಲಿಲ್ಲ, ಅದಕ್ಕೆ ಸ್ಟಾರ್ಸ್ ಫಿಲ್ಮ್ ಅಂತ ಅಂತಾರೆ. ಅದರಲ್ಲೂ ದರ್ಶನ್ ಅವ್ರ ಸಿನಿಮಾ ಬರ್ತಾ ಇದೆ ಅಂದ್ರೆ ಥಿಯೇಟರ್ ಓನರ್ಗಳಿಗೆ ಸ್ವಲ್ಪ ರಿಲೀಫ್ ಸಿಗುತ್ತೆ. ದರ್ಶನ್ ಅವರ ಪರ್ಸನಲ್ ಇಶ್ಯೂ ಇಂದ ಸಿನಿಮಾ ಲೇಟ್ ಆಯ್ತು ಬಿಟ್ರೆ ಸಿನಿಮಾ ಎಷ್ಟೊತ್ತಿಗೆ ರಿಲೀಸ್ ಆಗ್ಬೇಕಾಗಿತ್ತು. ಏನ್ ಬರೀ ಥಿಯೇಟರ್ ಓನರ್ಸ್ ಬಗ್ಗೆ ಮಾತಾಡ್ತಾ ಇದೆಯಾ ಅಂತ ಅನ್ಕೋಬಿಡಿ. ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ಪ್ಯಾನ್ ಇಂಡಿಯಾ. ಈ ಪ್ಯಾನ್ ಇಂಡಿಯಾ ಸಿನಿಮಾಗಳು ಕಥೆಯಂತೂ ಆಕ್ಚುಲಿ ಇದು ಸ್ಟಾರ್ಟ್ ಆದಾಗಿಂದ ಎಷ್ಟು ಹೆಲ್ಪ್ ಆಗಿದೆಯೋ ಅಷ್ಟೇ ತೊಂದರೆ ಕೂಡ ಆಗಿದೆ. ಯಾಕೆ? ಪ್ಯಾನ್ ಇಂಡಿಯಾ ಮಾಡೋದ್ರಿಂದ ಸಿನಿಮಾ ದೊಡ್ಡದಾಗಲ್ಲ, ಸಿನಿಮಾದಲ್ಲಿ ಕಂಟೆಂಟ್ ಚೆನ್ನಾಗಿದ್ರೆ ಆಗತ್ತೆ. ಕಬ್ಜಾ ವರ್ಕ್ ಆಗ್ಲಿಲ್ಲ, ಮಾರ್ಟಿನ್ ವರ್ಕ್ ಆಗ್ಲಿಲ್ಲ, ಹೀಗೆ ಸಾಕಷ್ಟು ಎಕ್ಸಾಂಪಲ್ಸ್ ಇದಾವೆ. ಇಂಥ ಟೈಮಲ್ಲಿ ದರ್ಶನ್ ಅವರು ನಾನು ಕನ್ನಡಕ್ಕಷ್ಟೇ ಸಿನಿಮಾ ಮಾಡ್ತೀನಿ ಅನ್ನೋದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಒಂದೊಳ್ಳೆ ವಿಷಯ. ಮತ್ತೆ ಎಲ್ಲ ಸರಿ ಇದ್ದಿದ್ರೆ ವರ್ಷಕ್ಕೆ 2 ಸಿನಿಮಾ ಮಾಡೋಕೆ ದರ್ಶನ್ ಅವರು ರೆಡಿ ಇದ್ರು. ದರ್ಶನ್ ಅವರು ಇಲ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್, ಅದು ಅವ್ರಿಗೆ ಗೊತ್ತಿದೆ. ಅದೇ ಈಗ ಪ್ಯಾನ್ ಇಂಡಿಯಾ ಮಾಡಬೇಕು ಅಂದ್ರೆ ಸಿನಿಮಾದ ಸ್ಕೇಲ್ ದೊಡ್ಡದಾಗತ್ತೆ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಒನ್, ಟೈಮ್ ಜಾಸ್ತಿ ಬೇಕಾಗುತ್ತೆ. ಇಷ್ಟೆಲ್ಲ ಮಾಡಿ ಬೇರೆ ಸ್ಟೇಟಲ್ಲಿ ರಿಲೀಸ್ ಮಾಡಿದ್ರೆ ವರ್ಕ್ ಆಗೋದು ಕನ್ಫರ್ಮ್ ಇರಲ್ಲ. ಈ ತರ ಕನ್ಸ್ಟ್ರೆಂಟ್ಸ್ ಅವ್ರಿಗೆ ಇರುತ್ತೆ. ಬಟ್ ಯಾರೇ ಪ್ರೊಡ್ಯೂಸರ್ ಆದ್ರೂ ಬರುವ ಲಾಭವನ್ನೇ ನೋಡ್ತಾರೆ. ಸೊ ಈ ಪ್ರಾಬ್ಲಮೇ ಬೇಡ, ನಾನು ಇಲ್ಲಿ ರಾಜ, ನಾನು ಇಲ್ಲಿಗೆ ಸಿನಿಮಾ ಮಾಡ್ತೀನಿ ಅಂತ ಅವರು ಫಿಕ್ಸ್ ಆಗ್ಬಿಟ್ಟಿದ್ದಾರೆ. ಅಂಡ್ ಅದು ಸಿಂಗಲ್ ಸ್ಕ್ರೀನ್ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಥಿಯೇಟರ್ ಓನರ್ಸ್ ಬಗ್ಗೆ ಮಾತಾಡಿದ್ದಾಯ್ತು, ಪ್ಯಾನ್ ಇಂಡಿಯಾ ಬಗ್ಗೆ ಮಾತಾಡಿದ್ದಾಯ್ತು. ಇನ್ನೂ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಥಿಯೇಟ್ರಿಗೆ ಬರ್ತಾ ಇಲ್ಲ. ಯಾಕೆ? ಇದಕ್ಕೆ ನನ್ನ ಹತ್ರ ಆನ್ಸರ್ ಇದೆ. ಇದನ್ನ ಕೇಳಿ ನಿಮಗೆ ಹೌದು ಕರೆಕ್ಟ್ ಅನ್ಸಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಇಲ್ಲ ಗುರು ನಿಂದು ತಪ್ಪು ಅನ್ಸಿದ್ರೆ ಅದನ್ನು ತಿಳಿಸಿ. ಕೆಲವೊಂದು ಸಿನಿಮಾನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. KGF, ಸಲಾರ್, ಕಾಟೇರ, ಮ್ಯಾಕ್ಸ್ 4 ಹಿಟ್ ಆಗಿರೋ ಸಿನಿಮಾ, ಅಥವಾ 4 ತುಂಬಾ ಜನಕ್ಕೆ ರೀಚ್ ಆಗಿರೋ ಸಿನಿಮಾ. ಇದಂತೂ ಸತ್ಯ. ಮಾಸ್ ಫಿಲಿಮ್ಸ್ಗೆ ಇರೋ ರೀಚು ಬೇರೆ ಯಾವ ಸಿನಿಮಾಗೂ ಇರಲ್ಲ. ಹೇ, ಮಲಯಾಳಂ ಸಿನಿಮಾಗಳು ಬರ್ತಾ ಇಲ್ವಾ, ಗೊತ್ತಿಲ್ವಾ ಅಂದ್ರೆ ಮೊಬೈಲಲ್ಲಿ ನೋಡೋದ್ರಿಂದ ಪ್ರೊಡ್ಯೂಸರ್ಗೆ ಹೆಲ್ಪ್ ಆಗಲ್ಲ. ಸಿನಿಮಾ ರೀಚ್ ಆಗ್ಬೋದು, ಅಲ್ಟಿಮೇಟ್ಲಿ ಸಿನಿಮಾ ಕೂಡ ಒಂದು ಬಿಸ್ನೆಸ್. ಮತ್ತೆ ನಮ್ಮಲ್ಲಿ ಇರೋ ಆಡಿಯನ್ಸೇ ಬೇರೆ, ಮಲಯಾಳಂ ತೆಲುಗುಲಿ ಇರೋ ಆಡಿಯನ್ಸೇ ಬೇರೆ. ನನ್ನ ಪಾಯಿಂಟ್ ಏನಂದ್ರೆ ಜನಕ್ಕೆ ಎಂಟರ್ಟೈನ್ಮೆಂಟ್ ಬೇಕು, ಅಫ್ಕೋರ್ಸ್ ಒಳ್ಳೆ ಕತೆ ಬೇಕು. ಇಲ್ಲಾಂದ್ರೆ ಕಾಂತಾರ ತರ ಅವರು ನೋಡದೇ ಇರೋದು, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರೋದನ್ನ ತೋರಿಸಿದ್ರೆ ವರ್ಕ್ ಆಗ್ತವೆ. ಹಂಗಂತ ಈಗ ಎಲ್ಲರೂ ಮಾಸ್ ಫಿಲ್ಮ್ಸೇ ಮಾಡಿದ್ರೆ ವರ್ಕ್ ಆಗಲ್ಲ. ಆದ್ರೆ ಮಾಡೋರು ಕರೆಕ್ಟ್ ಆಗಿ ಮಾಡಿದ್ರೆ ಇಂಡಸ್ಟ್ರಿ ಸ್ವಲ್ಪ ದಿನ ಸಸ್ಟೈನ್ ಆಗುತ್ತೆ. ಇದು ಮೇನ್ ಪಾಯಿಂಟ್. ಈ ಕಾರಣಕ್ಕೆ ಡೆವಿಲ್ ಸಿನಿಮಾ ಬರಬೇಕು, ಕಾಂತಾರ ಸಿನಿಮಾ ಬರಬೇಕು, 45 ಸಿನಿಮಾ ಬರಬೇಕು. ಚಿಕ್ಕದಾಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ತೆಲುಗು ಇಂಡಸ್ಟ್ರಿನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಈಗ ಅಲ್ಲಿ ಎಲ್ಲಾ ತರ ಆಕ್ಟರ್ಸ್ ಇದಾರೆ. ಒಬ್ಬ ನಾರ್ಮಲ್ ಆಕ್ಟರ್ ಪ್ರಿಯದರ್ಶಿ ಕೋರ್ಟ್ ಸಿನಿಮಾ ತುಂಬಾ ರೀಚ್ ಆಯ್ತು, ಕಲೆಕ್ಷನ್ ಮಾಡ್ತು. ಅದೇ ತರ ಅಲ್ಲಿ ಬಿಗ್ ಫಿಲಿಮ್ಸ್ ಬರ್ತವೆ, ಸ್ಮಾಲ್ ಫಿಲಿಮ್ಸ್ ಬರ್ತವೆ. ಎಲ್ಲಾ ತರದ ಫಿಲಿಮ್ಸ್ಗೂ ಆಡಿಯನ್ಸ್ ಇದಾರೆ ಅಲ್ಲಿ. ಆದ್ರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿಲಿ ಆ ಪ್ರಾಬ್ಲಮ್ ಇದೆ. ಎಲ್ಲಾ ಬರೇ ಸ್ಟಾರ್ ಫಿಲ್ಮೇ ಬರಬೇಕು, ಅವರೇ ಹಿಟ್ ಆಗ್ಬೇಕು ಅಂದ್ರೆ ಆಗಲ್ಲ. ಈಗ ನೋಡಿ, ಸುದೀಪ್ ಅವರು ಮ್ಯಾಕ್ಸ್ ಸಿನಿಮಾ ಮಾಡಿದ್ರು, ಚೆನ್ನಾಗಿ ವರ್ಕ್ ಆಯ್ತು. ಆದ್ರೆ ನೆಕ್ಸ್ಟ್ ಪ್ಯಾನ್ ಇಂಡಿಯಾ, ಬಿಲ್ಲರಂಗ ಭಾಷಾ, ಟೈಮ್ ಜಾಸ್ತಿ ಆಗುತ್ತೆ, ರಿಲೀಸ್ ಲೇಟ್ ಆಗುತ್ತೆ. ಅಫ್ಕೋರ್ಸ್ ಅದು ಆ ತರ ಸಿನಿಮಾಗಳಿಗೆ ಬೇಕಾಗುತ್ತೆ. ಸ್ಟಾರ್ಸ್ಗೆ ಅವ್ರದೇ ಆದ ಕನ್ಸ್ಟೆಂಟ್ಸ್ ಇರ್ತವೆ. ಸೊ ಈ ವಿಡಿಯೋದಲ್ಲಿ ಹೇಳಿರೋ ವಿಷಯಗಳು ಏನಂದ್ರೆ, ಕನ್ನಡ ಇಂಡಸ್ಟ್ರಿಲಿ ಹಿಟ್ ಆಗಿರೋ ಸಿನಿಮಾಗಳು ಬಂದು ಬಹಳ ದಿನ ಆಯ್ತು, ಅಂದ್ರೆ ಇನ್ ಟರ್ಮ್ಸ್ ಆಫ್ ಮನಿ. ಡೆವಿಲ್ ಅಂತ ಸಿನಿಮಾಗಳು ಬಂದು ಇಂಡಸ್ಟ್ರಿ ಮತ್ತೆ ಸಸ್ಟೈನ್ ಆಗ್ಲಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡೋಕ್ಕೂ ಮುಂಚೆ ನಮ್ಮ ಟೀಮ್ ಸೇರಿ ಮರೀಚಿಕೆ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೀವಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ. ನಿಮ್ಮ ಟೈಮ್ ವೇಸ್ಟ್ ಆಗೋದಿಲ್ಲ. ಮತ್ತೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ಹಾಗೆ ದರ್ಶನ್ ಅವರಿಂದ ಇಂಡಸ್ಟ್ರಿಗೆ ಹೆಲ್ಪ್ ಆಗುತ್ತೆ, ಆನ್ಸರ್ ಸಿಕ್ಕಿದೆ ನಿಮಗೆ. ಥಿಯೇಟರ್ ಓನರ್ಸ್ಗೆ ಹೇಗೆ ಹೆಲ್ಪ್ ಆಗುತ್ತೆ, ಆನ್ಸರ್ ಸಿಕ್ಕಿದೆ ನಿಮಗೆ. ಮತ್ತೆ ಆನ್ಸರ್ ಸಿಕ್ಕ ಮೇಲೆ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ನೂ ಯೂನಿಕ್ ಕಂಟೆಂಟ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.